ನಮಸ್ಕಾರ ಸ್ನೇಹಿತರೆ. ನಿಂಬೆಹಣ್ಣಿನ ದೀಪ ಹಚ್ಚುವಾಗ ಈ ರೀತಿ ತಪ್ಪುಗಳನ್ನು ಮಾಡಬಾರದು. ನಿಂಬೆಹಣ್ಣಿನ ದೀಪ ಎಂದರೆ ಅಮ್ಮನವ್ರಿಗೆ ತುಂಬ ಇಷ್ಟವಾದುದು. ದೇವಿ ಸ್ವರೂಪವಾದ ದುರ್ಗಾ, ಕಾಳಿ, ಬನಶಂಕರಿ ಇಂತಹ ದೇವಸ್ಥಾನದಲ್ಲೆಲ್ಲ ನಾವು ನಿಂಬೆಹಣ್ಣು ದೀಪ ಹಚ್ತಾ ಇರ್ತೀವಿ. ಆಗ ಕೆಲವೊಂದು ತಪ್ಪುಗಳನ್ನು ಸಹ ಮಾಡ್ತಾ ಇರ್ತೀವಿ. ಒಂದೇ ಮನೆಯ 2 ಹೆಣ್ಣು ಮಕ್ಕಳು ನಿಂಬೆಹಣ್ಣಿನ ದೀಪವನ್ನು ದೇವಸ್ಥಾನದಲ್ಲಿ ಹಚ್ಚಬಾರದು. ಹಾಗೆ ಮನೆಯಲ್ಲಿ ಸಹ ನಿಂಬೆಹಣ್ಣಿನ ದೀಪವನ್ನು ಹಚ್ಚಬಾರ್ದು. ಶುಕ್ರವಾರವಾಗಲಿ ಮಂಗಳವಾರವಾಗಲಿ ನಿಂಬೆಹಣ್ಣು ದೀಪ ಹಚ್ತಾ ಇರ್ತೀವಿ. ಅದು ರಾಹುಕಾಲದಲ್ಲಿ ಹಚ್ಚಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ನಿಂಬೆಹಣ್ಣು ದೀಪವನ್ನು ಹಚ್ಚುವಾಗ ನಿಂಬೆಹಣ್ಣನ್ನ ತೊಗೊಂಡು ಹೋಗಿ ಕ್ಲೀನಾಗಿ ತೊಳೆದು ಶುದ್ಧವಾದ ಬಟ್ಟೆಯಲ್ಲಿ ಒರೆಸಿ ಅದನ್ನು ಕಟ್ ಮಾಡಿ ಉಲ್ಟ ತಿರುಗಿಸಿ ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿ ತುಪ್ಪದಲ್ಲಿ ಅದ್ದಿದಂಥ ಹೂಬತ್ತಿಗೆ ಒಂದು ಸ್ವಲ್ಪ ಕರ್ಪೂರವನ್ನು ಹಚ್ಚಿ ನಿಂಬೆಹಣ್ಣು ದೀಪವನ್ನು ಹಚ್ಚಬೇಕು. ಹಾಗೆ ನಿಂಬೆಹಣ್ಣಿನ ರಸವನ್ನು ಎಲ್ಲಂದರೆ ಅಲ್ಲಿ ಚೆಲ್ಲಬಾರ್ದು. ಅದನ್ನು ಇಂಥ ಕಡೆ ಡಬ್ಬಿಯನ್ನು ಬಾಕ್ಸ್ಗಳನ್ನ ಅಥವಾ ಡಬ್ಬಿಗಳನ್ನ ಇಟ್ಟಿರ್ತಾರೆ ಅಲ್ಲೇ ಹಾಕಬೇಕು. ಆ ರೀತಿ ವ್ಯವಸ್ಥೆ ಇಲ್ಲದೇ ಇರೋ ಕಡೆ ನೀವೇ ಒಂದು ಬಾಕ್ಸ್ ತೊಗೊಂಡು ಹೋಗಿ ಅದರಲ್ಲಿ ತೊಗೊಂಬಂದು ನಿಮ್ಮ ಮನೆ ಹತ್ತಿರ ಯಾರೂ ಕಾಲು ತುಳಿಯದೇ ಇರೋ ಜಾಗದಲ್ಲಿ ಹಾಕಿಬಿಡಿ. ಆರತಿ ಮಾಡಿ ಇಲ್ಲಾಂದರೆ ಅಲ್ಲಿ ಇಟ್ಬಿಟ್ಟು ನಮ್ಮ ಪಾಡಿಗೆ ನಾವು ಬಂದುಬಿಡ್ತೀವಿ. ಆ ರೀತಿ ಮಾಡಬಾರ್ದು. ಆ ದೀಪವನ್ನು ಹಚ್ಚಿ ನಿಮ್ಮ ಕೋರಿಕೆಗಳನ್ನೆಲ್ಲ ದೇವಿ ಹತ್ರ ಹೇಳ್ಕೊಳ್ತಾ ತಂದು ಆ ದೀಪವನ್ನು ಒಂದು ಕಡೆ ಇಟ್ಟು ಅದರ ಮುಂದೆ ಸ್ವಲ್ಪ ಹೊತ್ತು ಕೂತ್ಕೊಂಡು ನಿಮ್ಮ ಕೋರಿಕೆ ಏನಿದೆಯೋ ಹೇಳಿ. ಇಲ್ಲಾಂದರೆ ಆ ದೇವರ ನಾಮವನ್ನು ಜಪಿಸಿ. ಅದನ್ನು ನಮಗೆ ದೊಡ್ಡ ದೊಡ್ಡ ಅಷ್ಟೋತ್ತರ ಅದೆಲ್ಲ ಹೇಳೋಕ್ಕೆ ಬರಲ್ಲ ಅಂದರೆ ಹೇಳೋಕ್ಕೆ ಬರೋರು ಹೇಳ್ಕೊಬೋದು. ಹೇಳೋಕ್ಕೆ ಬರದೇ ಇರೋರು ಶ್ರೀಮಾತ್ರೇ ನಮಃ ಅಥವಾ ಯಾವ ದೇವಸ್ಥಾನದಲ್ಲಿ ನೀವು ಹಚ್ತಾ ಇದ್ದೀವಿ, ದುರ್ಗಾ ದೇವಸ್ಥಾನದಲ್ಲಿ ಶ್ರೀ ದುರ್ಗಾ ದೇವಿಯೇ ನಮಃ. ಇಲ್ಲ ನಮ್ಗೆ ಯಾವ ಮಂತ್ರನೂ ಬರಲ್ಲ, ಒಂದು ಚಿಕ್ಕದಾದ ಒಂದು ಮಂತ್ರ ಹೇಳ್ತೀವಿ ಅಂದರೆ ಶ್ರೀಮಾತ್ರೇ ನಮಃ ಅಂತ 108 ಬಾರಿ ಹೇಳಿ ಆ ದೀಪದ ಮುಂದೆ ಕೂತ್ಕೊಂಡು ನಿಮ್ಮ ಕೋರಿಕೆಗಳನ್ನು ಹೇಳಿ. ತದನಂತರ ಯಾವುದಾದ್ರು ಒಂದು ನೈವೇದ್ಯವಾಗಿ ಪ್ರಸಾದವನ್ನು ತೊಗೊಂಡೋಗಿದ್ರೆ ಅಥವಾ 5 ವಾರ 9 ವಾರ ಅಂತ ನಾವು ಹಚ್ತೀವಿ ಅಂತ ನಾವು ಸಂಕಲ್ಪ ಮಾಡಿಕೊಂಡಿದ್ರೆ ಅದು ಆದ ನಂತರ ಆದರೂ ಹಣ್ಣು ಕಾಯಿ ಮಾಡಿಸಿ ಪ್ರಸಾದವನ್ನು ನೈವೇದ್ಯವಾಗಿ ಕೊಟ್ಟು ಅದನ್ನು ಭಕ್ತರಲ್ಲಿ ಹಂಚೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಹಾಗೆ ಅಲ್ಲಿಗೆ ಬಂದ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ತಾಂಬೂಲಗಳನ್ನು ಕೊಡೋದ್ರಿಂದ ಸಹ ನಿಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರುತ್ತದೆ.